ಇಲ್ಲಿ ಆ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಟ್ಟಿದ್ದು ಇವರು ಬಾಮೈದ್ನೆ ಅಂತ ಹೇಳ್ತಾರೆ. ಮೂಡ ಕೇಸಲ್ಲಿ ಜಾಗದ 15 ಸೀಟಿಂದು ಅದು ನಕಲಿ ಸೈನ್ ಹಾಕಿ ಇವರು ಬಾಮೈದ್ನೆ ಕೊಟ್ಟಿದ್ದು ಅಂತ ಹೇಳ್ತಾರೆ ಅರ್ಜಿನ. ಆ ಅರ್ಜಿ ಕೊಡ್ತಾರಲ್ಲ ಡಿನೋಟಿಫಿಕೇಶನ್ಗೆ ಬಚ್ಚೇಗೌಡರಿಗೆ, ಸದರಿ ಅರ್ಜಿಯ ಮೇಲೆ ಇಂಗ್ಲಿಷ್ನಲ್ಲಿ DCM ಎಂದು ಬರೆದಿರುವಂತೆ ಕಂಡು ಬರುವ ನಮೂದನ್ನು ಯಾವಾಗ ಬರೆಯಲಾಗಿರುತ್ತದೆ? ಸದರಿ ಅರ್ಜಿಯಲ್ಲಿರುವ ಇತರೆ ಕೈಬರಹ ಅಕ್ಷರಗಳೊಂದಿಗೆ ಹೋಲಿಕೆಯಾಗುತ್ತದೆಯೇ? ಸದರಿ ಅರ್ಜಿಯಲ್ಲಿ ಸಹಿ ಮಾಡಿರುವ ಆರೋಪಿ 4 ಅವರ ಕೈಬರಹ ಸಹಿಗೆ ಹೋಲಿಕೆಯಾಗುತ್ತದೆಯೇ? ಸದರಿ ಅರ್ಜಿಯ ಮೇಲೆ ಇರುವ ಇತರೆ ಕೈಬರಹದ ಅಕ್ಷರಗಳ ಇಂಕುಗಳಿಗೆ ಮೇಲ್ಕಂಡ ಇಂಗ್ಲಿಷ್ನಲ್ಲಿ DCM ಎಂದು ಬರೆದಿರುವ ಇಂಕಿಗೆ ಹೋಲಿಕೆಯಾಗುತ್ತದೆಯೇ? ಇದೆಲ್ಲ ಬರ್ಕೊಂಡು ಹೋಗವ್ರೆ FSL ರಿಪೋರ್ಟಿಗೆ. DCM ಅಂದರೆ ಯಾರು? ಯಾಕೆ ಬರ್ಕೊಂಡಿದ್ರು ಅರ್ಜಿ ಮೇಲ್ಗಡೆ ಟಾಪಲ್ಲಿ DCM ಅಂತ ಹೇಳಿ? ಯಾವ ಗುರುತಿಡೋದಕ್ಕೋಸ್ಕರ ಮಾರ್ಕ್ ಮಾಡಿದ್ರು DCM ಅಂತ ಅರ್ಜಿ ಕೊಟ್ಟಾಗ? ನನಗೇನೂ ಗೊತ್ತಿಲ್ಲ. ಸತ್ಯವನ್ನು ಅಲ್ಲದೆ ಇನ್ನೇನೂ ನಾನು ಹೇಳಲ್ಲ. ಸತ್ಯಮೇವ ಜಯತೆ. ಏನು ಪಾರದರ್ಶಕವಾದಂಥ ತನಿಖೆ ಈ ಸರ್ಕಾರದಲ್ಲಿ! ಅಬಾ ಅಬಾ ಎಂದೂ ಸಹ ಇಂಥ ಪಾರದರ್ಶಕತ ತನಿಖೆ ನೀವು ನೋಡೋಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಇದು ಒಂದು ಭಾಗ. ಅದರಿಂದ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಜನತೆಗೆ ತಿಳಿಸೋದು, ನಾನು ಯಾವುದೇ ರೀತಿಯ ಜಮೀನನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದಾಗಲಿ, ನನ್ನ ವ್ಯವಹಾರ ಕಾನೂನುಬದ್ಧವಾಗಿ ಆಗಿರತಕ್ಕಂಥದ್ದು ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಕೋರ್ಟ್ಗಳಲ್ಲಿ ಯಾವುದು ಕೆಲವು ಆಯಾ ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳನ್ನು ಹೇಳಿರ್ತಾರೆ. ಅದು ಅಂತಿಮ ಅಲ್ಲ. ಅಂತಿಮವಾಗಿ ದಾಖಲೆಗಳ ಮುಖಾಂತರ ತೀರ್ಮಾನಗಳಾಗೋದು. ಮಿಸ್ಲೀಡ್ ಮಾಡ್ತಾರೆ ಕೋರ್ಟ್ಗಳಿಗೂ, ಭಾಳ ಮಿಸ್ಲೀಡ್ ಆಗುತ್ತೆ. ಅದರಿಂದ ಆಗಂದ ತಕ್ಷಣ ಏನೋ ಆಗ್ಬಿಟ್ಟಿದೆ. ಈಗ ಅದ್ಯಾವುದೋ ಸಾಯಿ ವೆಂಕಟೇಶ್ವರ 2012ರಲ್ಲಿ ಕೇಸ್ ಹಾಕಿದ್ದು ನನ್ನ ಮೇಲೆ, ಇದೇ BJPಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ. ಅವತ್ತು ನಾನೇನು ದಾಖಲೆಗಳನ್ನು ಆಗಿನ ಸರ್ಕಾರದ ವಿರುದ್ಧ ಬಿಡುಗಡೆ ಮಾಡಿದ್ದೆ, ಅದರ ಮೇಲೆ ಪಾಪ ಕಷ್ಟಪಟ್ಟು 2 ದಿನ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಬೀಗ ಹಾಕಿದೆ. ಶನಿವಾರ ಭಾನುವಾರ, ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಏನು ಹುಡುಕಿದ್ರು ದೇವೇಗೌಡರು ಕುಟುಂಬದ್ದು ಏನೇನಿದೆ ಇಡೀ ರಾಜ್ಯದ ಏನೇನು ಮಾಡ್ಕೊಂಡವ್ರೆ ಹುಡುಕಿಸಿದ್ರು ಅವರಿದ್ದಾಗ. ಇರೋ ವಾಸ್ತವಾಂಶಗಳದು. ರಾಜಕಾರಣದಲ್ಲಿ ಪರ ಇರ್ತೀವಿ, ವಿರೋಧ ಆಗುತ್ತೆ, ಗಲಾಟೆಗಳಾಗೋದು ಬೇರೆ. ಇಲ್ಲಿ ಕೊನೆಗೆ 4 ಕೇಸ್ ನನ್ನ ಮೇಲೆ ಹಾಕಿದ್ರು. ಒಂದು ಸಾಯಿ ವೆಂಕಟೇಶ್ವರ, ಒಂದು ಜಂತ್ಕಲ್ ಮೈನಿಂಗು, ಇನ್ನೊಂದು 2 ಯಾವುದೋ ಡಿನೋಟಿಫಿಕೇಷನ್. ನಾನು ಎಂದೂ ಸಹ ಯಾವುದೇ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಗಳನ್ನು ಅಪಮಾರ್ಗದಲ್ಲಿ ಇದನ್ನೆಲ್ಲ ಸರಿಪಡಿಸ್ಕೊಂಡ್ಬಿಡ್ಬೇಕು ಅಂತ ಹೋದವನಲ್ಲ. ಇವತ್ತು 17 ವರ್ಷ ಆಗಿದೆ ಸಾಯಿ ವೆಂಕಟೇಶ್ವರ. ಒಂದು ತನಿಖೆ ನಡೆಸೋಕ್ಕೆ, ಸತ್ಯಾಂಶ ಹೊರಗಿಡಲಿಕ್ಕೆ ಕೋರ್ಟ್ ಮುಂದೆ ಆಗಿರತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆ ಇದ್ದರೆ 17 ವರ್ಷದಿಂದ ಇದು ಜೀವಂತ ಇಟ್ಕೋಬೇಕಾ ನೀವು ಸರ್ಕಾರ? ಇದು ಎಷ್ಟು ತಿಂಗಳಲ್ಲಿ ಮಾಡಿದ್ರು ಈ ತನಿಖೆ? ಎಷ್ಟು ತಿಂಗಳಲ್ಲಿ ಆಯ್ತಿದೆ ಈ ತನಿಖೆ? ಏನು ಎಲೆಕ್ಟ್ರಿಫೈಯಿಂಗ್ ಸ್ಪೀಡು, ಸ್ಪೇಸ್ ಜೆಟ್ಟಲ್ಲಿ ತನಿಖೆ ಮುಗಿಸಿ ಕೊಟ್ಟುಬಿಟ್ರು ರಿಪೋರ್ಟ್ನ. ನಮ್ಮ ಕೇಸ್ 17 ವರ್ಷ ಆದರು, ಇನ್ನೂ ಬೇಕಾ ತನಿಖೆ? ನಾನೇನೋ ಯಾವನೋ ಅಧಿಕಾರಿಗೆ ಎದುರಿಸ್ಬಿಟ್ಟಂತೆ. ಹದಿನೇಳು ವರ್ಷದಿಂದ ನಾನು 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ 10 ನಿಮಿಷದಲ್ಲಿ ಕೇಸ್ನೆಲ್ಲ ವಾಪಸ್ ತೆಗ್ಸೋಕ್ಕಾಯ್ತಿರಲ್ಲ. ನಾನು ಯಾವನಾದ್ರೂ ಅಧಿಕಾರಿಗಳಿಗೆ ಹೇಳಿದ್ನ, ನಾನು ಈ ನೋಡ್ರಪ್ಪ ಈ ಕೇಸ್ಗಳನ್ನ ಮುಚ್ಚಾಕ್ಬಿಡಿ,
ನನ್ನ ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡ್ತೇನೆ, ನಾನು ಯಾವ ರೀತಿ ಹೋರಾಟ ಮಾಡ್ಕೊಂಬಂದಿದ್ದೇನೆ, ರಾಜ್ಯದಲ್ಲಿ ವೈಯಕ್ತಿಕ ದ್ವೇಷಕ್ಕೋಸ್ಕರ ಯಾರ ಮೇಲೂ ನಾನು ಹೋರಾಟ ಮಾಡಿಲ್ಲ. ಪಾಪ ನಮ್ಮ ಡೆಪ್ಟಿ ಸಿ ಎಮ್ ಹೇಳಿದ್ರು, ನನ್ನ ಹೆಂಡತಿ ಎಂಥದ್ದು ನನ್ನ ತಮ್ಮ ಎಲ್ಲರ ಮೇಲೂ ಕೇಸ್ ಹಾಕ್ಸ್ಬಿಟ್ಟಿದ್ರು 2007ರಲ್ಲಿ. ನಾವು ಅನುಭವಿಸಿಲ್ವಾ ಅಂತ ಹೇಳೋರೆ. ಆಮೇಲೆ ನನಗೇನ್ರಿ ಸಂಬಂಧ, ಬಳ್ಳಾರಿಗೂ ನನಗೂ ಸಂಬಂಧ ಏನು? ನಾನು ಬರೀ ಇಲ್ಲಿ ಮಾತ್ರ, ಎಲ್ಲಿ ಕನಕಪುರದಲ್ಲಿ ಮಾತ್ರ ಕದ್ದು ಹೊಡೆದಿದ್ದೀನಿ, ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು ಮೊನ್ನೆಲ್ಲೆಲ್ಲ. ನನ್ನ ಹತ್ರ ಟನ್ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ ನನ್ನ, ಈ ಸರ್ಕಾರಕ್ಕೆ ಹೇಳ್ತೀನಿ. ಇದು ಪಾಪ ಹೇಳೋದಲ್ಲ, ಬಳ್ಳಾರಿಗೂ ನನಗೂ ಸಂಬಂಧವೇ ಏನು, ಅಲ್ಲಿ ಯಾವ ಮಿನರಲ್ ನೋಡೋಕ್ಕೆ ಹೋಗಿಲ್ಲ, ಅದರ ಕದ್ದಿಲ್ಲ ಅಂತ. ಎಷ್ಟು ಕಂಪ್ನಿ ಇಟ್ಕೊಂಡಿದ್ರಿ? 7 ಕಂಪ್ನಿ. ಆ್ಯಸ್ ಎ ಯು ಡಿ ಮಿನಿಸ್ಟರ್ ಎಷ್ಟು ಲೆಟ್ರು ಬರೆದ್ರಿ ಅವತ್ತು ಮೈಸೂರು ಮಿನರಲ್ಸ್ನ ಎಮ್ ಡಿಗೆ? ಎಲ್ಲ ಇದೆ ದಾಖಲಾತಿಗಳು. ಮೈನಿಂಗ್ ಮಿನಿಸ್ಟ್ರಿಗೆ ಎಷ್ಟು ಲೆಟ್ರು ಬರೆದ್ರಿ? ನನಗೆ ಮಡ್ ಬೇಕು ಅಂತ ಹೇಳಿ, ಐರನ್ ಮಡ್ಡು. ಯಾವ ಗ್ರೇಡನ್ನು ಐರನ್ ಓರ್ನ ಲೂಟಿ ಹೊಡೆದಿದ್ದೀರಿ. ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇವತ್ತು ಇದೆ. 2004, 2003ರಲ್ಲಿ ಯು ಡಿ ಮಿನಿಸ್ಟ್ರಾಗಿ ಎಷ್ಟು ಹೊಡೆದಿದ್ದೀರಿ ಲೂಟಿ? ಮಡ್ ಹೆಸರಿನಲ್ಲಿ 65 ಗ್ರೇಡ್ನ ಐರನ್ ಓರ್ನ, ಅದು ಯಾವ ರೀತಿ ಅಗ್ರಿಮೆಂಟು ಅವೆಲ್ಲ ಇದೆ. ಯಾವನ ಇನ್ನೊಬ್ಬರಿಗೆ ಅಗ್ರಿಮೆಂಟ್ ಮಾಡಿಸ್ತಾರೆ, ಇವರು ಅಣ್ಣ ತಮ್ಮರೇ ಎಮ್ ಡಿ, ಇದು ಡೈರೆಕ್ಟ್ರು, ಅಣ್ಣ ತಮ್ಮನೆ, ಎಲ್ಲ ಇದೆ ಡಾಕ್ಯುಮೆಂಟು. ಪಾಪ ಬಳ್ಳಾರಿಗೆ ಹೋಗೇ ಇಲ್ವಂತಿವರು ಮೈನಿಂಗ್ ಮಾಡೋಕ್ಕೆ. ಇಲ್ಲೊಂದು ಎನ್ ಟಿ ಐ ಸೊಸೈಟಿ ಅಂತ ಒಂದಿದೆ. ಆಹಾ, ನಿಜಕ್ಕೂ ಮೆಚ್ಚಬೇಕು ಈ ದೇಶ ಯಾವ ರೀತಿ ನಡೀತಾ ಇದೆ ಅಂತೇಳಿ. ನಾನು ಸಿದ್ದರಾಮಯ್ಯರಿಗೆ ಕೇಳ್ತೀನಿ, ಪಾಪ ಅದೆಂಥದ್ದು ಈಗ ಮೀಸಲಾತಿ ಬೇರೆ ನಡೀತಾ ಇದೆ, ಮೀಸಲಾತಿ ಕತೆ. ಮುಸಲ್ಮಾನ್ ಬಂಧುಗಳಿಗೆ ಇದು 4% ಸರ್ಕಾರದ ಗುತ್ತಿಗೆ ಕೊಡಬೇಕಾದ್ರೆ 4% ರಿಸರ್ವೇಷನ್ ಅಂತೆ, ಮೀಸಲಾತಿ. ಪಾಪ ನಮ್ಮ ಸ್ನೇಹಿತರು, BJP ಸ್ನೇಹಿತರುಗಳು, ಅದೆಂಥದ್ದು ಹಲಾಲ್ ಬಜೆಟು ಅದು ಇದು ಅಂತ ಹೇಳ್ತಾರೆ. ಅವ್ರು ಯಾವ ಬಜೆಟ್ ಆದರೂ ಮಾಡ್ಕೊಳ್ಳಿ ಅಂತ ಸ್ನೇಹಿತರಿಗೆ ಹೇಳೋದು ನಾನು. 2016-17 50 ಲಕ್ಷ ರೂಪಾಯಿಗಳನ್ನು SC/ST ಕಮ್ಯುನಿಟಿಯ ಯುವಕರಿಗೆ ಗುತ್ತಿಗೆದಾರನಾಗಿ ಜೀವನ ನಡೆಸಲಿಕ್ಕೆ ಮೀಸಲಾತಿ ತಂದರು, ಕೆಲಸ ಕೊಡೋದಕ್ಕೆ. 2016-17 ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಹಿಂದುಳಿದ ವರ್ಗ, ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಇವರ ಬದುಕನ್ನು ಏನು ಎತ್ತಾ ಇದ್ದೀರಿ ಮೇಲಿಕ್ಕೆ. 16ರಿಂದ ನೀವು ಗುತ್ತಿಗೆ ಕೊಟ್ಟಿದ್ದೀರಲ್ಲ, ರಿಸರ್ವೇಷನ್ ತಂದ್ರಲ್ಲ. 2023 ನೀವು ಮತ್ತೆ ಬಂದ ಮೇಲೆ SC/STಗೆ 1 ಕೋಟಿಗೆ ಏರಿಕೆ ಮಾಡಿದ್ರಿ ಮೀಸಲಾತಿನ ಗುತ್ತಿಗೆ ಕೊಡೋದಕ್ಕೆ. ದಯವಿಟ್ಟು ಇಟ್ಟುಬಿಡಿ. ಎಷ್ಟು ಜನ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದ ಯುವಕರನ್ನ ಇವತ್ತಿಗೂ ಗುತ್ತಿಗೆದಾರನಾಗಿ ಆರ್ಥಿಕ ಶಕ್ತಿ ತುಂಬಿ ಈ ಮೀಸಲಾತಿ ವ್ಯವಸ್ಥೆಯಲ್ಲಿ ಎಷ್ಟು ಸರ್ಕಾರದ ಯೋಜನೆಗಳನ್ನು ಈ ರಿಸರ್ವೇಷನ್ ಪಾಲಿಸಿ ಮುಖಾಂತರ ಈ ಸಮಾಜದ ಯುವಕರ ಬದುಕಿಗೆ ಎಷ್ಟು ಸಾವಿರ ಕುಟುಂಬಗಳಿಗೆ ದಾರಿ ತೋರಿಸಿದಿರಿ. ಇಡಪ್ಪ, ನಾನು ಈ ಮೀಸಲಾತಿ 7.5%, 16%, 4% ಇದು ಯಾವುದಕ್ಕೂ ಪ್ರಾಮುಖ್ಯತೆ ಕೊಡಲ್ಲ.
ಇನ್ನೂ 5% ಜಾಸ್ತಿ ಮಾಡ್ಕೊಳ್ಳಿ, ಅದಕ್ಕೆ ನಾನು ತಕರಾರಿಲ್ಲ. ಆದರೆ ಈ ವ್ಯವಸ್ಥೆ ಘೋಷಣೆ ಮಾಡಿದ್ರಲ್ಲ, ಈ ಘೋಷಣೆ ಆದಮೇಲೆ ಎಷ್ಟು ಪರಿಶಿಷ್ಟ ಜಾತಿ ಪಂಗಡದ ಬದುಕನ್ನು ಸರಿಪಡಿಸಿದಿರಿ, ಜನಗಳ ಮುಂದೆ ವೈಟ್ ಪೇಪರ್ ಇಡಿ. ಈಗ ಪಾಪ ಇವ್ರಿಗೆ ಶುರು ಮಾಡಿಬಿಟ್ಟವ್ರೆ. ಈಗ ಅದು ಅಲ್ಪಸಂಖ್ಯಾತರಿಗೆ 4%, ದೇಶದ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ಅಂತ. ನಾನು ನಿಮ್ಮೆಲ್ಲರಲ್ಲಿ ಕೇಳ್ತೀನಿ, ಪಾಪ ಎಕ್ಸ್ಪ್ರೆಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲೇ ನಮ್ಮ ಡೆಪ್ಟಿ ಸಿ ಎಮ್. ಮಹಾನ್ ನಾಯಕರು ಘನತ್ಯಾಜ್ಯ ವಸ್ತು ವಿಲೇವಾರಿಲಿ 15,000 ಕೋಟಿ ಅಕ್ರಮ ಆಗಿದೆ ಅಂತ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ ನೆನಪಿಸ್ಕೊಟ್ಟಿದ್ದಾರೆ. ಕಳೆದ ವರ್ಷ ಆ ಮಹಾನ್ ನಾಯಕ ನಾನೇ, ಅವ್ರು ಹೇಳಿದ ಮಹಾನಾಯಕ ನಾನೇ ಆಪಾದನೆ ಮಾಡಿದ್ದು, ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ತಮಿಳ್ನಾಡು ಹೋಗಿ ಅಲ್ಲಿ ಯಾವನ್ನೋ ಹಿಡ್ಕೊಂಡು 30 ವರ್ಷ ಲೀಸಿಗೆ ಕೊಡಬೇಕು ಈ ಕಸ ಎತ್ತ ಕೆಲಸ. ನನಗೆ ಅದನ್ನು ರೇಗಿಸಿದ್ದಾರೆ, ಕುಮಾರಸ್ವಾಮಿನೂ ಕಸ ಎತ್ತಾ ಇದ್ದ ಅಂತೇಳಿ. ಆಗ ಜೀವನದಲ್ಲಿ ಬದುಕಲಿಕ್ಕೆ ಕಾರ್ಪೊರೇಷನ್ನಲ್ಲಿ